ಇಂಡಿಯನ್ ಪ್ರೀಮಿಯರ್ ಲೀಗ್ನ 54ನೇ ಮ್ಯಾಚ್ನಲ್ಲಿ ಆರ್ಸಿಬಿ ತಂಡವು ರೋಚಕ ಜಯ ಸಾಧಿಸಿದೆ. ಆರ್ಸಿಬಿ ತಂಡದ ಈ ಗೆಲುವಿಗೆ ಭುವನೇಶ್ವರ್ ಕುಮಾರ್ ಹಾಗೂ ರಾಸಿಕ್ ಧಾರಿ ಇಷ್ಟು ಕಾರಣರು. ಮುಂಬೈ ಇಂಡಿಯನ್ಸ್ ತಂಡದ ಸೋಲಿಗೆ ರಾಜ್ ಬಾವ ಕೂಡ ಅಷ್ಟೇ ಕಾರಣರು. ಏಕೆಂದರೆ ಈ ಮ್ಯಾಚ್ನ ಅಂತಿಮ ಓವರ್ನಲ್ಲಿ ಆರ್ಸಿಬಿ ತಂಡಕ್ಕೆ 15 ರನ್ಗಳ ಅವಶ್ಯಕತೆ ಇತ್ತು. ಈ ಹಂತದಲ್ಲಿ ದಾಳಿಗಿಳಿದ ರಾಜ್ ಬಾವ ಬರೋಬ್ಬರಿ 10 ಎಸೆತಗಳನ್ನು ಎಸೆದಿದ್ರು. ಅಂದರೆ ಹೆಚ್ಚುವರಿ 3 ಎಸೆತಗಳೇ ಮುಂಬೈ ಇಂಡಿಯನ್ಸ್ ಪಾಲಿಗೆ ಮುಳುವಾಯಿತು. ಮೊದಲ ಎಸೆತವನ್ನು ವೈಡ್ ಎಸೆದಿದ್ದ ರಾಜ್ ಬಾವ 3 ಎಸೆತದಲ್ಲಿ ನೋ ಬಾಲ್ ಮಾಡಿದರು. ಪರಿಣಾಮ ಆರ್ಸಿಬಿ ತಂಡಕ್ಕೆ 2 ರನ್ಗಳು ಸಿಕ್ಕವು. ಇನ್ನು ಪ್ರೀ ಹಿಟ್ ಎಸೆತದಲ್ಲಿ 1 ರನ್ ಸಿಕ್ತು. ಇದಾದ ಬಳಿಕ ಮತ್ತೊಂದು ವೈಡ್ ಎಸೆದ್ರು. ಇದರಿಂದ ಎಕ್ಸ್ಟ್ರಾ ಇನ್ನೊಂದು ರನ್ ಸಿಕ್ತು. ಆ ಬಳಿಕ ರೊಮಾರಿಯೋ ಶೆಫರ್ಡ್ ವಿಕೆಟ್ ಪಡೆದರು. ಆದರೆ ಈ ಬಳಿಕ ಭುವನೇಶ್ವರ್ ಕುಮಾರ್ಗೆ ಬೌನ್ಸರ್ ಎಸೆಯಲು ಹೋಗಿ ಮತ್ತೊಂದು ವೈಡ್ ನೀಡಿದರು. ಮರು ಎಸೆತದಲ್ಲಿ ಭುವಿ 6 ಸಿಡಿಸಿದ್ರು. ಇನ್ನು 5ನೇ ಎಸೆತದಲ್ಲಿ 1 ರನ್ ಕಲೆ ಹಾಕುವ ಮೂಲಕ ರಸೀಕ್ ಧಾರ್ಗೆ ಸ್ಟ್ರೈಕ್ ನೀಡಿದರು. ಅದರಂತೆ ಅಂತಿಮ ಎಸೆತದಲ್ಲಿ ಆರ್ಸಿಬಿ ತಂಡಕ್ಕೆ 2 ರನ್ಗಳ ಅವಶ್ಯಕತೆ ಇತ್ತು. ಈ ವೇಳೆ ರಸೀಕ್ ನೀಡಿದ ಕ್ಯಾಚ್ ಕೈಚೆಲ್ಲುವ ಮೂಲಕ ರಾಜ್ಬಾವ 2 ರನ್ ಬಿಟ್ಟುಕೊಟ್ಟರು. ಆ ಮೂಲಕ ಆರ್ಸಿಬಿ ತಂಡ ಕೊನೆಯ ಓವರ್ನಲ್ಲಿ ರೋಚಕ ಗೆಲುವು ದಾಖಲಿಸಿತು. ಅಂದರೆ ಇಲ್ಲಿ ರಾಜ್ಬಾವ ಕೊನೆಯ ಓವರ್ನಲ್ಲಿ 3 ವೈಡ್ ಹಾಗೂ 1 ನೋಬಾಲ್ ಎಸೆಯುವ ಮೂಲಕ ಒಟ್ಟು 10 ಎಸೆತಗಳನ್ನು ಎಸೆದಿದ್ರು. ಈ ಹೆಚ್ಚುವರಿ ಎಸೆತಗಳ 4 ಎಸೆತಗಳ ಮೂಲಕ ಆರ್ಸಿಬಿ 5 ರನ್ಗಳನ್ನು ಕಲೆ ಹಾಕಿದ್ರು. ಅಂದರೆ ರಾಜ್ಬಾವ ಎಸೆದ ಹೆಚ್ಚುವರಿ ಎಸೆತಗಳೇ ಆರ್ಸಿಬಿ ಗೆಲುವಿಗೆ ಕಾರಣವಾಯಿತು ಎಂದರೆ ತಪ್ಪಾಗಲಾರದು. ಇಂಡಿಯನ್ ಪ್ರೀಮಿಯರ್ ಲೀಗ್ನ 54ನೇ ಮ್ಯಾಚ್ನಲ್ಲಿ ಆರ್ಸಿಬಿ ತಂಡವು ರೋಚಕ ಜಯ ಸಾಧಿಸಿದೆ. ಆರ್ಸಿಬಿ ತಂಡದ ಈ ಗೆಲುವಿಗೆ ಭುವನೇಶ್ವರ್ ಕುಮಾರ್ ಹಾಗೂ ರಾಸಿಕ್ ಧಾರಿ ಇಷ್ಟು ಕಾರಣರು. ಮುಂಬೈ ಇಂಡಿಯನ್ಸ್ ತಂಡದ ಸೋಲಿಗೆ ರಾಜ್ ಬಾವ ಕೂಡ ಅಷ್ಟೇ ಕಾರಣರು. ಏಕೆಂದರೆ ಈ ಮ್ಯಾಚ್ನ ಅಂತಿಮ ಓವರ್ನಲ್ಲಿ ಆರ್ಸಿಬಿ ತಂಡಕ್ಕೆ 15 ರನ್ಗಳ ಅವಶ್ಯಕತೆ ಇತ್ತು. ಈ ಹಂತದಲ್ಲಿ ದಾಳಿಗಿಳಿದ ರಾಜ್ ಬಾವ ಬರೋಬ್ಬರಿ 10 ಎಸೆತಗಳನ್ನು ಎಸೆದಿದ್ರು. ಅಂದರೆ ಹೆಚ್ಚುವರಿ 3 ಎಸೆತಗಳೇ ಮುಂಬೈ ಇಂಡಿಯನ್ಸ್ ಪಾಲಿಗೆ ಮುಳುವಾಯಿತು. ಮೊದಲ ಎಸೆತವನ್ನು ವೈಡ್ ಎಸೆದಿದ್ದ ರಾಜ್ ಬಾವ 3 ಎಸೆತದಲ್ಲಿ ನೋ ಬಾಲ್ ಮಾಡಿದರು. ಪರಿಣಾಮ ಆರ್ಸಿಬಿ ತಂಡಕ್ಕೆ 2 ರನ್ಗಳು ಸಿಕ್ಕವು. ಇನ್ನು ಪ್ರೀ ಹಿಟ್ ಎಸೆತದಲ್ಲಿ 1 ರನ್ ಸಿಕ್ತು. ಇದಾದ ಬಳಿಕ ಮತ್ತೊಂದು ವೈಡ್ ಎಸೆದ್ರು. ಇದರಿಂದ ಎಕ್ಸ್ಟ್ರಾ ಇನ್ನೊಂದು ರನ್ ಸಿಕ್ತು. ಆ ಬಳಿಕ ರೊಮಾರಿಯೋ ಶೆಫರ್ಡ್ ವಿಕೆಟ್ ಪಡೆದರು. ಆದರೆ ಈ ಬಳಿಕ ಭುವನೇಶ್ವರ್ ಕುಮಾರ್ಗೆ ಬೌನ್ಸರ್ ಎಸೆಯಲು ಹೋಗಿ ಮತ್ತೊಂದು ವೈಡ್ ನೀಡಿದರು. ಮರು ಎಸೆತದಲ್ಲಿ ಭುವಿ 6 ಸಿಡಿಸಿದ್ರು. ಇನ್ನು 5ನೇ ಎಸೆತದಲ್ಲಿ 1 ರನ್ ಕಲೆ ಹಾಕುವ ಮೂಲಕ ರಸೀಕ್ ಧಾರ್ಗೆ ಸ್ಟ್ರೈಕ್ ನೀಡಿದರು. ಅದರಂತೆ ಅಂತಿಮ ಎಸೆತದಲ್ಲಿ ಆರ್ಸಿಬಿ ತಂಡಕ್ಕೆ 2 ರನ್ಗಳ ಅವಶ್ಯಕತೆ ಇತ್ತು. ಈ ವೇಳೆ ರಸೀಕ್ ನೀಡಿದ ಕ್ಯಾಚ್ ಕೈಚೆಲ್ಲುವ ಮೂಲಕ ರಾಜ್ಬಾವ 2 ರನ್ ಬಿಟ್ಟುಕೊಟ್ಟರು. ಆ ಮೂಲಕ ಆರ್ಸಿಬಿ ತಂಡ ಕೊನೆಯ ಓವರ್ನಲ್ಲಿ ರೋಚಕ ಗೆಲುವು ದಾಖಲಿಸಿತು. ಅಂದರೆ ಇಲ್ಲಿ ರಾಜ್ಬಾವ ಕೊನೆಯ ಓವರ್ನಲ್ಲಿ 3 ವೈಡ್ ಹಾಗೂ 1 ನೋಬಾಲ್ ಎಸೆಯುವ ಮೂಲಕ ಒಟ್ಟು 10 ಎಸೆತಗಳನ್ನು ಎಸೆದಿದ್ರು. ಈ ಹೆಚ್ಚುವರಿ ಎಸೆತಗಳ 4 ಎಸೆತಗಳ ಮೂಲಕ ಆರ್ಸಿಬಿ 5 ರನ್ಗಳನ್ನು ಕಲೆ ಹಾಕಿದ್ರು. ಅಂದರೆ ರಾಜ್ಬಾವ ಎಸೆದ ಹೆಚ್ಚುವರಿ ಎಸೆತಗಳೇ ಆರ್ಸಿಬಿ ಗೆಲುವಿಗೆ ಕಾರಣವಾಯಿತು ಎಂದರೆ ತಪ್ಪಾಗಲಾರದು. ಇಂಡಿಯನ್ ಪ್ರೀಮಿಯರ್ ಲೀಗ್ನ 54ನೇ ಮ್ಯಾಚ್ನಲ್ಲಿ ಆರ್ಸಿಬಿ ತಂಡವು ರೋಚಕ ಜಯ ಸಾಧಿಸಿದೆ. ಆರ್ಸಿಬಿ ತಂಡದ ಈ ಗೆಲುವಿಗೆ ಭುವನೇಶ್ವರ್ ಕುಮಾರ್ ಹಾಗೂ ರಾಸಿಕ್ ಧಾರಿ ಇಷ್ಟು ಕಾರಣರು. ಮುಂಬೈ ಇಂಡಿಯನ್ಸ್ ತಂಡದ ಸೋಲಿಗೆ ರಾಜ್ ಬಾವ ಕೂಡ ಅಷ್ಟೇ ಕಾರಣರು. ಏಕೆಂದರೆ ಈ ಮ್ಯಾಚ್ನ ಅಂತಿಮ ಓವರ್ನಲ್ಲಿ ಆರ್ಸಿಬಿ ತಂಡಕ್ಕೆ 15 ರನ್ಗಳ ಅವಶ್ಯಕತೆ ಇತ್ತು. ಈ ಹಂತದಲ್ಲಿ ದಾಳಿಗಿಳಿದ ರಾಜ್ ಬಾವ ಬರೋಬ್ಬರಿ 10 ಎಸೆತಗಳನ್ನು ಎಸೆದಿದ್ರು. ಅಂದರೆ ಹೆಚ್ಚುವರಿ 3 ಎಸೆತಗಳೇ ಮುಂಬೈ ಇಂಡಿಯನ್ಸ್ ಪಾಲಿಗೆ ಮುಳುವಾಯಿತು. ಮೊದಲ ಎಸೆತವನ್ನು ವೈಡ್ ಎಸೆದಿದ್ದ ರಾಜ್ ಬಾವ 3 ಎಸೆತದಲ್ಲಿ ನೋ ಬಾಲ್ ಮಾಡಿದರು. ಪರಿಣಾಮ ಆರ್ಸಿಬಿ ತಂಡಕ್ಕೆ 2 ರನ್ಗಳು ಸಿಕ್ಕವು. ಇನ್ನು ಪ್ರೀ ಹಿಟ್ ಎಸೆತದಲ್ಲಿ 1 ರನ್ ಸಿಕ್ತು. ಇದಾದ ಬಳಿಕ ಮತ್ತೊಂದು ವೈಡ್ ಎಸೆದ್ರು. ಇದರಿಂದ ಎಕ್ಸ್ಟ್ರಾ ಇನ್ನೊಂದು ರನ್ ಸಿಕ್ತು. ಆ ಬಳಿಕ ರೊಮಾರಿಯೋ ಶೆಫರ್ಡ್ ವಿಕೆಟ್ ಪಡೆದರು. ಆದರೆ ಈ ಬಳಿಕ ಭುವನೇಶ್ವರ್ ಕುಮಾರ್ಗೆ ಬೌನ್ಸರ್ ಎಸೆಯಲು ಹೋಗಿ ಮತ್ತೊಂದು ವೈಡ್ ನೀಡಿದರು. ಮರು ಎಸೆತದಲ್ಲಿ ಭುವಿ 6 ಸಿಡಿಸಿದ್ರು. ಇನ್ನು 5ನೇ ಎಸೆತದಲ್ಲಿ 1 ರನ್ ಕಲೆ ಹಾಕುವ ಮೂಲಕ ರಸೀಕ್ ಧಾರ್ಗೆ ಸ್ಟ್ರೈಕ್ ನೀಡಿದರು. ಅದರಂತೆ ಅಂತಿಮ ಎಸೆತದಲ್ಲಿ ಆರ್ಸಿಬಿ ತಂಡಕ್ಕೆ 2 ರನ್ಗಳ ಅವಶ್ಯಕತೆ ಇತ್ತು. ಈ ವೇಳೆ ರಸೀಕ್ ನೀಡಿದ ಕ್ಯಾಚ್ ಕೈಚೆಲ್ಲುವ ಮೂಲಕ ರಾಜ್ಬಾವ 2 ರನ್ ಬಿಟ್ಟುಕೊಟ್ಟರು. ಆ ಮೂಲಕ ಆರ್ಸಿಬಿ ತಂಡ ಕೊನೆಯ ಓವರ್ನಲ್ಲಿ ರೋಚಕ ಗೆಲುವು ದಾಖಲಿಸಿತು. ಅಂದರೆ ಇಲ್ಲಿ ರಾಜ್ಬಾವ ಕೊನೆಯ ಓವರ್ನಲ್ಲಿ 3 ವೈಡ್ ಹಾಗೂ 1 ನೋಬಾಲ್ ಎಸೆಯುವ ಮೂಲಕ ಒಟ್ಟು 10 ಎಸೆತಗಳನ್ನು ಎಸೆದಿದ್ರು. ಈ ಹೆಚ್ಚುವರಿ ಎಸೆತಗಳ 4 ಎಸೆತಗಳ ಮೂಲಕ ಆರ್ಸಿಬಿ 5 ರನ್ಗಳನ್ನು ಕಲೆ ಹಾಕಿದ್ರು. ಅಂದರೆ ರಾಜ್ಬಾವ ಎಸೆದ ಹೆಚ್ಚುವರಿ